ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಆಗಮನ ಕಾಲದ 3ನೆಯ ವಾರ, ಡಿಸೆಂಬರ್ 21, 2023 ಗುರುವಾರ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1, ವಚನಗಳು 39ರಿಂದ 45ರವರೆಗೆ. ಆ ಕಾಲದಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರೀಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ್ದೇ ತಡ. ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು: ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಒಮ್ಮೆ ದೇವಾಲಯದಲ್ಲಿ ಗುರುಗಳೊಬ್ಬರು ವಿಶ್ವಾಸ ಮತ್ತು ವಾಸ್ತವತೆಗಳ ನಡುವಿನ ಸಂಬಂಧವನ್ನು ಜನರಿಗೆ ವಿವರಿಸುತ್ತಾ ಹೀಗೆ ನುಡಿಯುತ್ತಾರೆ: ದೇವಾಲಯದಲ್ಲಿ ನೀವು ಕುಳಿತು ಬೋಧನೆಯನ್ನು ಆಲಿಸುತ್ತಿರುವುದು ವಾಸ್ತವ. ನಾನು ನಿಮಗೆ ಬೋಧಿಸುತ್ತಿರುವುದು ಕೂಡ ನಿಜ, ಸತ್ಯ ಮತ್ತು ವಾಸ್ತವ. ಆದರೆ ನೀವೆಲ್ಲರೂ ನನ್ನ ಬೋಧನೆಯನ್ನು ಮನಪೂರ್ವಕವಾಗಿ ಆಲಿಸುತ್ತಿರುವಿರಿ ಎಂದು ನಾನಂದುಕೊಳ್ಳುವುದು ನನ್ನ ವಿಶ್ವಾಸವೆನ್ನುತ್ತಾರೆ. ಪ್ರಿಯರೇ, ಪವಿತ್ರ ಗ್ರಂಥವನ್ನು ಓದಿದರೆ ಅದರಲ್ಲೂ ಶುಭ ಸಂದೇಶಗಳಲ್ಲಿ ಪ್ರಭು ಯೇಸು ವಿಶೇಷವಾಗಿ ಅದ್ಭುತಗಳನ್ನು ಮಾಡುವಾಗ ಜನರ ವಿಶ್ವಾಸಕ್ಕೆ ಪ್ರತಿಯಾಗಿ ಕಾರ್ಯಪ್ರವೃತ್ತರಾಗುವುದನ್ನು, ಕಾರ್ಯ ಸಾಧಿಸುವುದನ್ನು, ಅದ್ಭುತಗಳನ್ನು ಮಾಡುವುದನ್ನು ನಾವು ಆಲಿಸುತ್ತೇವೆ. ಪ್ರಿಯರೇ, ದೇವರು ಯಾವಾಗಲೂ ನಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಮರಿಯಳು ಎಲಿಜಬೇತಳನ್ನು ಸಂಧಿಸುವುದಕ್ಕೆ ಹೋದಾಗ ಎಲಿಜಬೇತಳು ಮರಿಯಳ ವಂದನೆಯನ್ನು ಕೇಳಿದ್ದೇ ತಡ ಆಕೆಯನ್ನು ಕೊಂಡಾಡುತ್ತಾಳೆ, ಪ್ರಶಂಸಿಸುತ್ತಾಳೆ, ಸ್ತುತಿಸುತ್ತಾಳೆ, ಹೊಗಳುತ್ತಾಳೆ. ಎಲಿಜಬೇತಳು ಮರಿಯಳ ಸೌಂದರ್ಯವನ್ನಾಗಲಿ, ವಿದ್ಯೆ ಬುದ್ಧಿಯನ್ನಾಗಲಿ, ಪ್ರತಿಭೆಯನ್ನಾಗಲಿ ಪ್ರಶಂಸಿಸಲಿಲ್ಲ, ಹೊಗಳಲಿಲ್ಲ. ಬದಲಿಗೆ ಆಕೆಯಲ್ಲಿದ್ದ ದೈವ ವಿಶ್ವಾಸ, ನಂಬಿಕೆಯನ್ನು ಪ್ರಶಂಸಿಸುತ್ತಾಳೆ. ಮರಿಯಳನ್ನು ಹೊಗಳುವಾಗ ಎಲಿಜಬೇತಳು ಈ ರೀತಿಯಾಗಿ ಹೇಳುತ್ತಾಳೆ: ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಮರಿಯಳು ವಯಸ್ಸಿನಲ್ಲಿ ಸಣ್ಣವಳಾಗಿದ್ದಳೂ ಕೂಡ ಆಕೆಯು ದೇವರಲ್ಲಿ ಅಚಲವಾದ ಆಳವಾದ ವಿಶ್ವಾಸವನ್ನು ಇರಿಸಿದ್ದಳು. ಆತ್ಮೀಯರೇ, ಮರಿಯಳು ದೇವರ ವಾಕ್ಯದಲ್ಲಿ ಗಾಢವಾದ ವಿಶ್ವಾಸವಿರಿಸಿದ್ದರಿಂದಲೇ ದೇವರ ಶಕ್ತಿಯನ್ನು ಅನುಭವಿಸಲು, ಪವಿತ್ರಾತ್ಮರ ಪ್ರಭಾವದಿಂದ ಗರ್ಭಧರಿಸಲು ಸಾಧ್ಯವಾಯಿತು. ಈ ಕಾರಣದಿಂದಲೇ ದೇವರು ಮರಿಯಳನ್ನು ತನ್ನ ರಕ್ಷಣಾ ಕಾರ್ಯದಲ್ಲಿ ಪವಾಡ ಸದೃಶವೆಂಬಂತೆ ಬಳಸಿಕೊಳ್ಳುತ್ತಾರೆ. ಪ್ರಿಯರೇ, ನನ್ನ ನಿಮ್ಮ ವಿಶ್ವಾಸ ಮರಿಯಳಂತ ಆಳವಾದ ಗಾಢವಾದ ವಿಶ್ವಾಸವೇ. ನನ್ನ ಜೀವನದಲ್ಲಿ ದೇವರನ್ನು ಕಾರ್ಯಪ್ರವೃತ್ತರನ್ನಾಗಿಸುವಷ್ಟು, ಇತರರು ಹೊಗಳುವಷ್ಟು ನನ್ನ ವಿಶ್ವಾಸ ಗಾಢವಾಗಿದೆಯೇ, ಆಳವಾಗಿದೆಯೇ? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.